ಇಷ್ಟೊಂದು ವ್ಯತಿರಿಕ್ತವಾದ 2 ಜನ ಬಿಟ್ರೆ ಇಡೀ ಸಭೆ ಇದು ಕೂಡು ಅಂತ ಹೇಳಿ ವಿರೋಧ ಮಾಡ್ತಾವತ್ತಿಗೆ. ಆಗ ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ರು, ನೋಡ್ರಿ ನೀವೇನೋ ಹೇಳ್ತಾ ಇದ್ದೀರಿ, ವಿಡಿಯೋನು ತೋರಿಸ್ತಾ ಇದ್ದೀರಿ, ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸಿ ಯಾವುದೇ ಫ್ಲೈಯಿಂಗ್ ಆಶ್ ಹೊರಗಡೆ ಹೋಗದಂಗೆ ಚಿಮ್ನಿಗೆ ನೀರು ಹೊಡೆದು ಆ ಬೂದಿ ಕೆಳಗೆ ಸಾಲಿಡ್ ರೂಪದಲ್ಲಿ ಬರೋಂಗ್ ಮಾಡಿ ನಾವು ಯಾವುದೇ ಅಪಾಯಗಳಿಲ್ಲದೇನೆ ನಾವು ಇದನ್ನ ವಿದ್ಯುತ್ ಘಟಕವನ್ನು ನಾವು ಮಾಡ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ಇವರು ಆ ವಿಡಿಯೋಗಳನ್ನ ಅಲ್ಲಿ ತೋರಿಸಿ. ಆಗ ಡಿಸಿ ಅವರು ಏನ್ ಮಾಡಿದ್ರು, ಈ ಆಯ್ದ ಪ್ರತಿನಿಧಿಗಳ ಒಂದು 20 ಜನರ ಒಂದು ತಂಡವನ್ನು ಮಾಡಿಕೊಂಡು ಆ ತಂಡಗಳನ್ನ ನೀವೇನು ಮಾಡರ್ನ್ ಟೆಕ್ನಾಲಜಿ ಅಂದ್ರೆ ಹೊಸ ತಂತ್ರಜ್ಞಾನವನ್ನು ಮಾಡಿರ್ತಕ್ಕಂಥ ಕಾರ್ಖಾನೆಗಳೇನಿದಾವೋ ಅಲ್ಲಿಗೆ ಇವ್ರನ್ನ ಕರ್ಕೊಂಡೋಗಿ ಒಂದು ತಂಡವನ್ನ ಅವರು ಅದನ್ನ ನೋಡಿ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿ ಒಪ್ಕೊಂಡ್ರೆ ಆಗ ನೀವು ಮಾಡಬಹುದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಕಾರ್ಖಾನೆಯವರು ಮೋಸ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ಕೆಲವು ಏಜೆಂಟ್ಗಳನ್ನ ಬುಕ್ ಮಾಡಿ ಆ ಕಾರ್ಖಾನೆ ಮುಸುರೆ ತಿನ್ಕೊಂಡಿದ್ದಂತ ಕೆಲವು ಏಜೆಂಟ್ಗಳ 15 ಜನನ ಯಾರು ವಿರೋಧ ಮಾಡಿದ್ವೋ ನಮ್ಮನ್ನು ಬಿಟ್ಟರು. ಕಾರ್ಖಾನೆ ಪರವಾಗಿದ್ದಂಥವ್ರನ್ನ ಒಂದು ತಂಡ ಮಾಡಿಕೊಂಡು ಕೆಲವರು ಒಂದು ಟೂರ್ ಮಾಡಿಸಿಕೊಂಡು ಕರ್ಕೊಂಡ್ಬಂದು ಏನು ತೊಂದರೆ ಇಲ್ಲ ಮಾಡಬಹುದು ಅಂತೇಳಿ ಅವರಿಂದ ಸಹಿ ಪಡೆದು ಇವರು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಗೆ ಕಳಿಸಿ ಅದಕ್ಕೆ ಅನುಮತಿಯನ್ನು ಪಡೆದು, ಆಗ ಇವರು ಅನುಮತಿಯನ್ನು ಪಡೆದಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಆ ಭಾಗದ ರೈತರನ್ನ ಒಳಗೊಂಡಂಗೆ 1 ಅಲ್ಲ 2 ಲಾರಿ ಜನ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲ ಟೌನ್ ಹಾಲ್ ಅಲ್ಲಿ ಅಡಿಗೆ ಮಾಡಲಿಕ್ಕೆ ಸಾಮಾನು ಸಮೇತ ಅಲ್ಲೋಗಿ ಕುಂತಾಗ ಅವರು ಬರ್ಕೊಟ್ರು, ನಾವು ಇದಕ್ಕೆ ಅವಕಾಶ ಕೊಡಲ್ಲ ಅಂತ ಬರ್ಕೊಟ್ರು. ಆಮೇಲೆ ವಾಪಸ್ ಬಂದ್ವಿ. ವಾಪಸ್ ಬಂದ ಮೇಲೆ ಅವರು ಸ್ಟೇಟ್ ಪೊಲ್ಯೂಷನ್ ಬೋರ್ಡು ಮತ್ತೆ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಎರಡೂ ಸೇರಿ ಅವರಿಗೆ ಅನುಮತಿ ಕೊಟ್ಟರು. ಆಗ ವಿಧಿ ಇಲ್ಲದೇನೆ ರೈತರಿಂದ ಚಂದ ವಸೂಲು ಮಾಡಿ ಸುತ್ತಮುತ್ತಲ ಗ್ರಾಮಸ್ಥರಿಂದ ಚಂದ ಕೇಳ್ಕೊಂಡು ಭಿಕ್ಷೆ ತಕೊಂಡು ನಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಲಾಯರ್ ತಂಡ ಬಂತು. ಆ ತಂಡನ ಕರ್ಕೊಂಡು ಹೋಗಿ ನಾವು ಕೇಸ್ ಹಾಕಿರೋದು, ಈ ಪರಿಸರದ ವಿಚಾರದಲ್ಲಿ ಕೇಸ್ ಹಾಕಿರೋದು ಇಡೀ ದೇಶದಲ್ಲಿ ಒಂದು ಡೆಲ್ಲಿ, ಇನ್ನೊಂದು ಮಡ್ರಾಸ್ ಹೈಕೋರ್ಟ್ಗೆ ನಾವು ಈ ಹಸಿರು ಪೀಠಕ್ಕೆ ನಾವು ಕೇಸ್ ಹಾಕಿದ್ವಿ. ಹಸಿರು ಪೀಠದಲ್ಲಿ ಇವರೇನ್ ಮಾಡಿದ್ರು, ಕಾರ್ಖಾನೆಯವರು ನಮಗೆ ಮಣ್ಣು ತಿನ್ಸಿಕೋಸ್ಕರವಾಗಿ ಬಂದು ನಾನು ಇದನ್ನ ಡಿಸ್ಟಿಲರಿ ಘಟಕವನ್ನು ಮಾಡೋದಿಲ್ಲ, ಸುತ್ತಮುತ್ತ ಚನ್ನರಾಯಪಟ್ಟಣ, ಅರಸೀಕೆರೆ, ನಾಗಮಂಗಲ, KR ಪೇಟೆ ಇಲ್ಲೆಲ್ಲ ತೆಂಗಿನ ಗುದುಮಟ್ಟೆ, ಕಾಯಿಮಟ್ಟೆ ಎಲ್ಲ ಬೇಕಾದಷ್ಟು ಸಿಗ್ತದೆ. ಕಾರ್ಖಾನೆ ನಿಂತ ಸಂದರ್ಭದಲ್ಲಿ ಉರುಮಲಿಗೆ ಆ ಗುದುಮಟ್ಟೆ ಕಾಯಿಮಟ್ಟೆಗಳನ್ನ ನಾವು ತಂದ್ಕೊಳ್ತೀವಿ, ಆ ಮುಖಾಂತರಲ್ಲೂ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ. ಮತ್ತೆ ಕಾರ್ಖಾನೆ ನಡೆಯುವಾಗ ಬರ್ತಕ್ಕಂಥ ಬಕಾಸ್ ಏನ್ ಬರ್ತದೆ ಅದರಲ್ಲಿ ನಾವು ವಿದ್ಯುತ್ ಘಟಕವನ್ನು ನಾವು ಮಾಡ್ತೀವಿ, ಇದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕೋರ್ಟಲ್ಲಿ ಕೇಳ್ಕೊಂಡಾಗ ಎಥನಾಲ್ ಘಟಕ ಬಿಟ್ಟೋಯ್ತು, ಡಿಸ್ಟಿಲರಿ ಘಟಕ ಬಿಟ್ಟೋಯ್ತು, ವಿದ್ಯುತ್ ಘಟಕಕ್ಕೆ ಈ ಕಂಡೀಷನ್ಸ್ ಮೇಲೆ ಅವಕಾಶ. ಇಷ್ಟೆಲ್ಲ ಮಾಡಿದ್ರು 1 ವರ್ಷ ಮಾತ್ರ